ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹೇಳಿದ್ದೀನಿ. ನಾನು ಇವತ್ತೊಂದು ವಿಶೇಷವಾದ ತಿಂಡಿಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ನನಗಿದು ತುಂಬ ವಿಶೇಷ. ಯಾಕಂದರೆ ನಾನು ಇದುವರೆಗೆ ಈ ತಿಂಡಿಯನ್ನು ಮಾಡಿರೋದು ಹೋಗಲಿ ಕಣ್ಣಲ್ಲಿ ನೋಡಿ ಕೂಡ ಇಲ್ಲ. ಬೇರೆಯವರು ಹೇಳೋದನ್ನ ಕೇಳಿರೋದಷ್ಟೇ. ಇದನ್ನ ಓಡು ರೊಟ್ಟಿ ಅಥವಾ ಓಡು ದೋಸೆ ಅಂತ ಕೂಡ ಕರೀತಾರೆ. ನನ್ನ ಹಿಂದಿನ ವಿಡಿಯೋ ಒಂದರಲ್ಲಿ ನಾನು ಓಡು ರೊಟ್ಟಿ ಹೆಂಚನ್ನು ತಗೊಂಡ್ಬಿಟ್ಟು ಅದನ್ನ ಹದ ಮಾಡಿದ್ದನ್ನ ತೋರಿಸಿದ್ದೀನಿ. ಇವತ್ತು ಮೊದಲನೇ ಬಾರಿ ಆ ತಿಂಡಿಯನ್ನ ಮಾಡ್ತಾ ಇದ್ದೀನಿ. ತಗೊಳ್ಳುವಾಗ ಕೆಂಪು ಬಣ್ಣಕ್ಕಿದ್ದ ಈ ತವವನ್ನ ಕಪ್ಪು ಬಣ್ಣಕ್ಕೆ ತಿರುಗಿಸಿ ಅದಕ್ಕೆ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಒಣಗಿಸಿ ಒಂದು ದಿನ ನೀರಲ್ಲಿ ನೆನೆಸಿಟ್ಟು ಎಲ್ಲ ರೀತಿಯಲ್ಲಿ ಗಂಜಿಯನ್ನ ಕುದಿಸಿ ಎಲ್ಲ ರೀತಿಯಲ್ಲಿ ಅದನ್ನ ಹದ ಮಾಡಿಟ್ಕೊಂಡಿದ್ದೀನಿ. ಇವತ್ತು ಅದರಲ್ಲಿ ಓಡು ರೊಟ್ಟಿಯನ್ನ ಮಾಡ್ತಾ ಇದ್ದೀನಿ. ಈ ತವ ಅಥವಾ ಈ ಹೆಂಚಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅದು ಬಿಸಿ ಆಗ್ತಾ ಬಂದಾಗ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ. ಅದಕ್ಕೆ ನಾನಿಲ್ಲಿ ಎಣ್ಣೆ ಹಚ್ಚಲಿಕ್ಕೆ ಕಾಯಿ ಚೊಟ್ಟನ್ನು ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಹಚ್ಚಬೇಕಾಗುತ್ತೆ, ಯಾಕೆಂದರೆ ಕೈಗೆ ಹಾರೋ ಚಾನ್ಸಸ್ ಇರುತ್ತೆ. ಮತ್ತೆ ಪುನಃ ಎಲ್ಲ ಸುತ್ತ ಎಲ್ಲ ಕಡೆಗೆ ಆ ಎಣ್ಣೆಯನ್ನು ನಿಧಾನವಾಗಿ ಹಚ್ಚಿ. ಈ ಹೆಂಚನ್ನ ಮೊದಲನೇ ಬಾರಿ ಯೂಸ್ ಮಾಡ್ತಿರೋದ್ರಿಂದ ಇಷ್ಟೆಲ್ಲ ಪ್ರಿಕಾಷನ್ ತಗೊಂಡಿದ್ದೀನಿ. ಅಂದರೆ ಇಷ್ಟೊಂದು ಎಣ್ಣೆಯನ್ನು ಹತ್ತಾ ಇದ್ದೀನಿ. ಮೊದಲನೇ ರೊಟ್ಟಿಯನ್ನು ಹಾಕ್ತೀನಿ. ಆದರೆ ಇದು ದೋಸೆ ಥರನೇ ಬರ್ತಾ ಇದೆ, ಯಾಕೆಂದರೆ ತುಂಬ ಎಣ್ಣೆ ಹಾಕಿದ್ದೀನಲ್ಲ, ಹಾಗಾಗಿ ಅದು ಸರಿಯಾಗಿ ಬರಲೇ ಇಲ್ಲ ಮೊದಲನೇದು ನನಗೆ. ಇದನ್ನೇನು ಮುಚ್ಚಿಡ್ಲಿಲ್ಲ ನಾನು. ಹೀಗೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ತೀನಿ. ನಿಧಾನವಾಗಿ ಸುತ್ತ ಎಲ್ಲ ಕಡೆ ಬಿಡಿಸ್ಕೊಂಡು ಅದನ್ನು ನಿಧಾನವಾಗಿ ತೆಗಿತೀನಿ. ಉಲ್ಟ ಕೂಡ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಮತ್ತು ಇದನ್ನು ತಿನ್ಲಿಕ್ಕೆ ಉಪಯೋಗಿಸ್ಲಿಲ್ಲ ನಾನು, ಏಕೆಂದರೆ ಇದು ಹೊಸ ತವ, ಹಾಗಾಗಿ ತಿನ್ಲಿಕ್ಕೆ ಉಪಯೋಗಿಸ್ಲಿಲ್ಲ. ಮುಂದಿನ ರೊಟ್ಟಿಯನ್ನು ಮಾಡ್ಲಿಕ್ಕೆ ಕೂಡ ನಾನು ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸ್ತೀನಿ, ಏಕೆಂದರೆ ತವವನ್ನು ಉಪಯೋಗಿಸ್ತಾ ಇರೋದು ಇದೆ ಮೊದಲನೇ ಬಾರಿ. ಮುಂದಿನ ಬಾರಿ ನಾನು ಓಡು ರೊಟ್ಟಿಯನ್ನು ಮಾಡುವಾಗ ಎಣ್ಣೆಯನ್ನು ಬಳಸ್ದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಹೆಂಚಿನ ಮೇಲೆ ಹಿಟ್ಟನ್ನು ಹಾಕ್ತೀನಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಷ್ಟು ಇಟ್ಕೊಂಡಿದ್ದೀನಿ ನಾನು ಇವತ್ತು. ಮೇಲ್ಗಡೆಯಿಂದ ಸ್ವಲ್ಪ ಉಜ್ತೀನಿ ಇದನ್ನು. ನಾನು ಇದನ್ನು ರೊಟ್ಟಿ ಅಂತ ಮಾಡ್ತಾ ಇರೋದ್ರಿಂದ ಇದನ್ನು ಮೇಲ್ಗಡೆ ಮುಚ್ಚಲಿಲ್ಲ. ಒಂದು 4-5 ನಿಮಿಷ ಹಾಗೆ ಇದನ್ನು ಬಿಡ್ತೀನಿ. ಇದು ಕೂಡ ಸರಿಯಾಗಿ ತಂದಿಲ್ಲ ನಿಜವಾಗ್ಲೂ. ಅಂದರೆ ಅದನ್ನು ತಿರುಗಿಸಿ ಕೂಡ ಹಾಕ್ತೀನಿ ನಾನು. ಇದು ಕೂಡ ಫೇಲ್ಯೂರ್ ಅಂತ ಅನಿಸ್ತು ನನಗೆ. ಮುಂದಿನ ರೊಟ್ಟಿಗೆ ಎಣ್ಣೆ ಹಾಕಲಿಲ್ಲ, ಹಾಗೆಯೇ 2 ಸ್ಪೂನ್ ಹಿಟ್ಟನ್ನು ಹಾಕ್ತೀನಿ. ಮೇಲ್ಗಡೆಯಿಂದ ಮುಚ್ಚಲ್ಲ. ಇದನ್ನು ಒಂದೊಂದೇ ಹೋಲ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. 3-4 ನಿಮಿಷ ಹಾಗೆ ಬಿಡ್ತೀನಿ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಪಾಂಜಿ ಥರ ಅನಿಸ್ತಾ ಇದೆ ನನಗೆ. ಇದನ್ನು ಉಲ್ಟ ಹಾಕಲ್ಲ, ಹಾಗೆ ಎತ್ತಿಟ್ಕೊಳ್ತೀನಿ. ಮೇಲ್ಗಡೆ ಕೂಡ ಚೆನ್ನಾಗಿ ಬೆಂದಿರೋ ಥರ ಕಾಣಿಸ್ತಾ ಇದೆ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಮೆತ್ತಗಿದೆ, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ, ಮುಟ್ಲಿಕ್ಕೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಬಿಸಿ ಇದೆ. ಇದೇ ರೀತಿ ಮುಂದಿನ ಎಲ್ಲ ರೊಟ್ಟಿಗಳನ್ನು ಮಾಡಿಟ್ಕೊಳ್ತೀನಿ. ಮುಂದಿನ ಎಲ್ಲ ರೊಟ್ಟಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ನನಗೆ. ನೆಂಚ್ಕೊಳ್ಳಿಕ್ಕೆ ನೀವು ಚಟ್ನಿ, ತುಪ್ಪ, ಯಾವುದಾದ್ರೂ ಪಲ್ಯ ಅಥವಾ ಸ್ವಲ್ಪ ಗಟ್ಟಿ ಗೊಜ್ಜನ್ನು ಉಪಯೋಗಿಸೋದು ಕೂಡ ತುಂಬ ಚೆನ್ನಾಗಾಗುತ್ತೆ. ಚಿಕನ್ ಸಾರಿದ್ರೆ ಇದ್ರ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳೋದನ್ನು ನಾನು ಕೇಳಿದ್ದೀನಿ. ನನಗಿವತ್ತು ಸ್ವಲ್ಪ ಚಿಕನ್ ಸಾರಿದೆ, ಹಾಗಾಗಿ ನನಗಿವತ್ತು ತುಂಬ ಚೆನ್ನಾಗಾಗ್ಬೋದು, ತುಂಬ ಇಷ್ಟ ಆಗ್ಬೋದು ನನಗೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಹೆಂಚಲ್ಲಿ ನೀರು ದೋಸೆಯನ್ನು ಕೂಡ ಟ್ರೈ ಮಾಡ್ತೀನಿ. ಅದು ಸರಿಯಾಗಿ ಬಂದಿಲ್ಲ. ನಾಳೆ ದಿನ ಉದ್ದಿನ ದೋಸೆ ಮಾಡಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಬಂತು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ಓಡು ರೊಟ್ಟಿಯ ಹಿಟ್ಟನ್ನು ಹೇಗೆ ಮಾಡೋದು ಹೇಳ್ತಾ ಇದ್ದೀನಿ. ನಿಮ್ಮನೇಲಿರೋ ಯಾವುದೇ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಗೋಬೇಕು. ನಾನು 2 ಲೋಟ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೆನೆಸಿಡಿ. 4 ಗಂಟೆ ನಂತರ ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ತೊಗೊಳ್ತೀನಿ. ನಾನು ತೊಗೊಂಡಿದ್ದು 2 ಲೋಟ ಅಕ್ಕಿ ಆಗಿತ್ತು, ಹಾಗಾಗಿ ಒಂದು ಮುಷ್ಟಿ ಅನ್ನವನ್ನಷ್ಟೇ ತೊಗೊಂಡಿದ್ದೀನಿ. ಅದನ್ನು ನಯವಾಗಿ ಗ್ರೈಂಡ್ ಮಾಡಬೇಕು. ಅಂದರೆ ನೀರು ದೋಸೆ ಹಿಟ್ಟಿನಷ್ಟೇ ನಯವಾಗಿರಬೇಕು, ಆದರೆ ಅಷ್ಟು ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ನಿಮಗೂ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಬೆರೆಸ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿರಿ. ನಂತರ ಅದನ್ನು ರೊಟ್ಟಿ ಹುಯ್ಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.